ವಯನಾಡ್ನಲ್ಲಿ ಆಗ್ತಾ ಇರುವಂತಹ ದುರಂತಗಳನ್ನ ನೀವು ನೋಡ್ತಾ ಇದ್ದೀರಾ. ಮಲೆನಾಡಲ್ಲೂ ಕೂಡ ಇದೇ ರೀತಿಯಾದಂತ ಅಂದ್ರೆ ಕರ್ನಾಟಕದ ಮಲೆನಾಡು ಭಾಗದಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ದುರಂತ ಸಂಭವಿಸೋದ್ರಲ್ಲಿ ಇದೆಯಾ? ಯಾಕೆ ಅಂತ ಅಂದ್ರೆ ಒಂದು ಬಿರುಕು ಬಿಟ್ಟ ಗೋಡೆ ಬಲಿಗಾಗಿ ಕಾದು ಕುಳಿತಿರುವಂತ ರೀತಿಯಾಗಿ ಭಾಸವಾಗ್ತಾ ಇದೆ. ಈಗ ಗೋಡೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಅಂಗಡಿಗಳನ್ನ ಎತ್ತಂಗಡಿ ಮಾಡ್ಲಾಗ್ತಾ ಇದೆ, ಅಧಿಕಾರಿಗಳ ಮೇಲಿನ ಮೇಲೆ ಬಂದು ಓಡಾಯಿಸ್ತಾ ಇದ್ದಾರೆ. ನೋಡಿ ಎಂಥ ದೊಡ್ಡ ಒಂದು ರಿವಿಟ್ಮೆಂಟ್ ವಾಲ್ ಅದು. ಸೊ ಆ ವಾಲ್ ಹಿಂದ್ಗಡೆ ಇರುವಂಥ ಗುಡ್ಡ ಕುಸಿದು ಬಿಡುತ್ತಾ ಅನ್ನುವಂಥದ್ದು ಈಗ ಒಂದು ಭಯ. ಅದಕ್ಕೆ ತಕ್ಕಾಗೆ ಬಿಡಿ, ಅದರಲ್ಲಿ ಏನಿಲ್ಲ, ವಾಲ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತದೆ, ಈಗ ಕಂಪ್ಲೀಟಾಗಿ ಬಿರುಕ್ಬಿಟ್ಟು ಹೋಗಿದೆ. ಅದೇನು ಇವತ್ತು ನಾಳೆನೋ ಬೀಳೋಂಗಿದೆ. ಬಟ್ ಅದ್ರ ಕೆಳಗಡೆ ಭಾಳ ಮನೆಗಳಿವೆ, ಅಂಗಡಿಗಳಿದೆ. ಈಗ ಅವುಗಳನ್ನೆಲ್ಲ ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಅವರೆಲ್ಲ ತಮ್ಮ ಮನೆಯಲ್ಲಿರುವಂಥ ಕೆಲ ಅತ್ಯಮೂಲ್ಯ ವಸ್ತುಗಳು ಅದನ್ನೆಲ್ಲ ತಗೊಂಡು ಹೊರಗೆ ಬರೋಕೆ ಶುರು ಮಾಡಿದ್ದಾರೆ. ಎಲ್ಲಿ? ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ತಾಲೂಕು ಕಚೇರಿ ಬಳಿ ಕಳಪೆ ಕಾಮಗಾರಿಗೆ ತಡೆಗೋಡೆ ಸಾಕ್ಷಿಯಾಗಿದೆ. 50 ಅಡಿ ಎತ್ತರ, 120 ಅಡಿ ಅಗಲ. ಯಾವ ಉಪಯೋಗಕ್ಕಪ್ಪ ಇದು? 50 ಅಡಿ ಅಗಲ, 50 ಅಡಿ ಎತ್ತರ, 120 ಅಡಿ ಅಗಲ. ಲೆಕ್ಕ ಹಾಕಿ, 50 ಅಡಿ ಎತ್ತರದಲ್ಲಿದೆ ಅಂತ ಅಂದ್ರೆ ಹೆಚ್ಚು ಕಡಿಮೆ ಒಂದು 4 ಅಂತಸ್ತಿನ ಬಿಲ್ಡಿಂಗ್ ಹೋದಂಗೆ. ಅಷ್ಟು ಎತ್ತರದ ಗೋಡೆ ಈಗ ಕುಸಿತಾ ಇದೆ ಅಂತ ಅಂದರೆ ಭಾಳ ಅನಾಹುತ ಆಗುವಂಥ ಚಾನ್ಸಸ್ ಇದೆ. ಭಾಳ ಬಿರುಕು ಕಾಣಿಸ್ಕೊಂಡಿದೆ. ನೋಡಿ ಕೆಳಗಡೆ ಮನೆಗಳೆಷ್ಟಿವೆ ನೋಡಿ, ಅಲ್ಲಿ ಭಾಳ ಮನೆಗಳಿವೆ. ಮಳೆ ಹೆಚ್ಚಾದರೆ ತಡೆಗೋಡೆ ಕುಸಿಯುವಂಥ ಆತಂಕ ಇದೆ. ಸುತ್ತಮುತ್ತಲಿನ ನಿವಾಸಿಗಳು ಭಾಳ ಭಯ ಬಿದ್ದಿದ್ದಾರೆ. 18ಕ್ಕೂ ಹೆಚ್ಚು ಅಂಗಡಿಗಳಿರುವಂಥ ಸ್ಥಳ ಅಂತೆ ಅದು. 4 ಮನೆ ಇದಾವಂತೆ. ಈಗ ಅದು ಅಕ್ಕಪಕ್ಕ ಇನ್ನೂ ಒಂದಷ್ಟು ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ತಡೆಗೋಡೆಯಲ್ಲಿ ಬಿರುಕು ಮೂಡಿರುವ ಕಾರಣದಿಂದಾಗಿ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಅಂಗಡಿ ಮನೆಗಳನ್ನ ಖಾಲಿ ಮಾಡೋದಕ್ಕೆ ಸೂಚಿಸಲಾಗಿದೆ. TV9ಗೆ ತಹಶೀಲ್ದಾರ್ ಅನೂಪ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ. ತಾಲೂಕು ಆಡಳಿತದಿಂದ ಕಾಳಜಿ ಕೇಂದ್ರವನ್ನು ನಾವು ತೆರಿತೀವಿ. ತಜ್ಞರ ತಂಡ ಬೆಂಗಳೂರಿನಿಂದ ಶೃಂಗೇರಿಗೆ ಬರ್ತಾ ಇದೆ. ತಜ್ಞರ ಅಭಿಪ್ರಾಯವನ್ನ ಪಡೆದು ಮುಂದಿನ ಕ್ರಮ ವಹಿಸ್ತೀವಿ ಅಂತ ಹೇಳ್ಕೊಂಡು ಈಗ ತಹಶೀಲ್ದಾರ್ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದ್ದಂಗಿದೆ. ಏನಾದ್ರು ನಿನ್ನೆ ಮೊನ್ನೆ ಥರ ಮಳೆ ಬಂದ್ಬಿಟ್ರೆ ಇವತ್ತೇ ಹೆಚ್ಚು ಕಡಿಮೆ ಅದೊಂದು ಗತಿ ಕಂಡಂಗೆ ಅದು. ಆ ಕಾರಣಕ್ಕಾಗಿಯೇ ಭಾಳ ಹುಷಾರಾಗಿ ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಅಲ್ಲೆಲ್ಲ ಹೋಗೋದು ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಈ ಕಾಮಗಾರಿ ಈಗ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಿನ್ನೆ ಮೊನ್ನೆ ಕಟ್ಟಿದಂಥ ದೊಡ್ಡ ದೊಡ್ಡ ಹೆದ್ದಾರಿಗಳೇ ಕುಸಿದು ಬೀಳ್ತಾ ಇರುವಂಥದ್ದು. ನಮ್ಮ ರಾಜ್ಯನೂ ಕೂಡ ಇದಕ್ಕೇನು ಹೊರತಲ್ಲ. ಇದು ಯಾರು ಮಾಡಿದ ಕಾಮಗಾರಿ, ಅದು ಯಾವ ರೀತಿಯಾಗಿ ಯೋಜನೆ ರೂಪಿಸಿ ಮಾಡಿರುವಂಥ ಕಾಮಗಾರಿ, ಇಂಜಿನಿಯರ್ ಯಾರು, ಅದಕ್ಕೇನು ಮರಳು ಹಾಕಿದಾರೋ ಅಥವಾ ಮರಳು ಸಿಮೆಂಟ್ ಹಾಕಿದಾರೋ, ಇನ್ನೇನು ಅದರಲ್ಲೂ ಕೂಡ ಕಳಪೆ ಭಾಳ ಮಾಡಿ ಈಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಒಂದೊಂದೇ. ಇದು ಅದ್ರ ಮುಂದುವರೆದ ಭಾಗರ, ಇದೆಲ್ಲ ಗೊತ್ತಾಗಬೇಕಿದೆ. ನಾವು ಪ್ರತಿನಿಧಿ ಅಶ್ವಿತ್ ಸ್ಥಳದಿಂದ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ಕೇರಳಂನ ವಯನಾಡ್ನಲ್ಲಿ ಕಾಮಗಾರಿಯ ಸ್ಥಳದಲ್ಲೇ ಅತಿದೊಡ್ಡ ದುರಂತವಾಗಿರುವಂಥದ್ದು. ಅದೇ ರೀತಿಯ ದುರಂತಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದಲ್ಲೇ ಈ ಒಂದು ತಡೆಗೋಡೆ ಸಾಕ್ಷಿಯಾಗುತ್ತಾ ಎಂಬ ಆತಂಕ ಮನೆ ಮಾಡಿರುವಂಥದ್ದು. 2024ರಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಈ ಮಸೀದಿ ಮತ್ತು ತಾಲೂಕು ಕಚೇರಿ ಏನಿದೆ ಅದರ ಕೆಳಭಾಗದಲ್ಲಿ ಒಂದು ದರೆ ಕುಸಿತವಾಗಿತ್ತು. ಸಂಪೂರ್ಣವಾಗಿ ದರೆ ಕುಸಿದು ಕೆಳಭಾಗದವರೆಗೂ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು 120 ಅಡಿ ಅಗಲ, 50 ಅಡಿ ಎತ್ತರದಲ್ಲಿ ಈ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅದು 2 ಕೋಟಿ ವೆಚ್ಚದಲ್ಲಿ ಮಾಡಿರುವಂಥದ್ದು. ಈಗ ಈ ತಡೆಗೋಡೆಯಲ್ಲಿ ಬಿರುಕು ಕಾಣಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಕಳೆದ 4-5 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಒಂದು ಮಳೆಗೆನೆ ಈ ಒಂದು ತಡೆಗೋಡೆ ಬಿರುಕನ್ನು ಬಿಟ್ಟಿರುವಂಥದ್ದು. ಜೊತೆಗೆ ಕ್ಷಣಕ್ಕೂ ಕೂಡ ಆ ತಡೆಗೋಡೆಯಲ್ಲಿ ಬಿರುಕು ಏನಿದೆ ಅದು ಜಾಸ್ತಿ ಆಗ್ತಾ ಇರುವಂಥದ್ದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಮೇಲ್ಭಾಗದಲ್ಲಿ ಮಸೀದಿ ಇದೆ, ಅದರ ಪಕ್ಕದಲ್ಲಿ ತಾಲೂಕು ಕಚೇರಿ ಇರುವಂಥದ್ದು. ಕೆಳಭಾಗದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು ಅಂಗಡಿಗಳು, ಮನೆಗಳು ಕೂಡ ಇರುವಂಥದ್ದು. ಜೊತೆಗೆ ಶೃಂಗೇರಿಯ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಹೋಗುವಂತಹ ಪ್ರಮುಖ ರಸ್ತೆ ಕೂಡ ಇದಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ ಅದು ಸಂಪೂರ್ಣವಾಗಿ ಪ್ರವಾಸಿಗರು ಮತ್ತು ಇಲ್ಲಿನ ಸ್ಥಳೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಈ ಒಂದು ಜಾಗದಲ್ಲೇನೆ ತಡೆಗೋಡೆ ಕುಸಿಯುವ ಒಂದು ಆತಂಕ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಮಳೆ ಹೆಚ್ಚಾದಷ್ಟು ಈ ಒಂದು ತಡೆಗೋಡೆಗಳಲ್ಲಿ ಬಿರುಕು ಹೆಚ್ಚುತ್ತಾ ಇದೆ. ಯಾವ ಕ್ಷಣದಲ್ಲಾದ್ರೂ ಈ ತಡೆಗೋಡೆ ಬೀಳುತ್ತಾ ಎಂಬ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳು, ಜೊತೆಗೆ ಅಂಗಡಿಯ ಮಾಲೀಕರು, ಜೊತೆಗೆ ವರ್ತಕರು ಇರುವಂಥದ್ದು. ಈ ಒಂದು ತಡೆಗೋಡೆ ಏನಿದೆ, ತಡೆಗೋಡೆಯ ಮೇಲ್ಭಾಗದಲ್ಲಿ ಏನು ಕುಸಿತವಾಗಿತ್ತು ಅಲ್ಲಿಗೆ
2,000ಕ್ಕೂ ಅಧಿಕ ಟಿಪ್ಪರ್ ಲಾರಿಗಳಲ್ಲಿ ಮಣ್ಣನ್ನ ಹಾಕಿದ್ರು. ಈ ಹೊಸ ಮಣ್ಣೇನಿದೆ ಅದು ಮಳೆಗಾಲ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದಿದ್ರಿಂದ ಆ ಮಣ್ಣಿಗೆ ಭಾರವಾಗಿ ಈ ಒಂದು ತಡೆಗೋಡೆ ಬೀಳುವ ಸ್ಥಿತಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿನ ನಿವಾಸಿಗಳು ಒಂದು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಆಮೇಲೆ ನೀವು ಆ ದೃಶ್ಯ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದು ಕೇವಲ 4 ಅಂಗಡಿ ಅಥವಾ 4 ಮನೆ, ಒಂದು 10 ಅಂಗಡಿಗೆ ಅದು ಸೀಮಿತ ಆಗಿಲ್ಲ. ಅದೇನಾದ್ರೂ ಕುಸಿದು ಬಿದ್ರೆ ಅದು ಹೆಚ್ಚು ಕಮ್ಮಿ ಒಂದು ಅರ್ಧ ಭಾಗ ಆ ಸುತ್ತಮುತ್ತಲ ಪ್ರದೇಶನೇ ಇದರಿಂದ ಅನಾಹುತಕ್ಕೊಳಗಾಗುವಂತ ಚಾನ್ಸಸ್ ಇದೆ. ಹೀಗಾಗಿನೇ ಈಗ ಅಲ್ಲಿ ಅಂಗಡಿ ಮುಂಗಟ್ಟನ್ನೆಲ್ಲ ತೆರವು ಮಾಡುವಂತ ಕಾರ್ಯ ನಡೀತಾ ಇದೆ. ನೋಡ್ತಾ ಇದ್ದೀರಲ್ಲ ನೀವಲ್ಲಿ ತಮ್ಮ ಸಾಮಾನು ಸರಂಜಾಮುಗಳನ್ನೆಲ್ಲ ಅವರು ಗೂಡ್ಸ್ ಗಾಡಿಗೆ ಹಾಕೊಂಡು ಈಗ ಅಲ್ಲಿಂದ ತೆರವು ಆಗ್ತಾ ಇರುವಂತ ಸಂದರ್ಭ. ಬಹಳ ಕ್ವಿಕ್ ಆಗಿ ಆಗ್ಬೇಕಿದೆ ಇದು ಇಲ್ಲಿ ತಡ ಆಗಬಾರ್ದು. ಇಲ್ಲಿ ಇದನ್ನೆಲ್ಲ ಅಧಿಕಾರಿಗಳು ಏನು ಅವ್ರಿಗೆ ಏನು ಗಾಡಿ ತರಿಸೋದು ಮತ್ತೊಂದು ಎಲ್ಲ ಅವರೇ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಬಿಡ್ಬೇಕು ಬೇಗ. ಯಾಕಂದ್ರೆ ಅಲ್ಲಿ ಇನ್ನು 10 ನಿಮಿಷ ಕೂಡ ಅಲ್ಲಿದ್ರು ಅದೊಂಥರ ಡೇಂಜರಸ್ಸೇ ಅದು. ಯಾಕಂದ್ರೆ ಸನ್ನಿವೇಶ ಹಂಗಿದೆ, ಆಲ್ಮೋಸ್ಟ್ ಅದು ಬಿರುಕ್ಬಿಟ್ಟು ಇನ್ನೇನು ಬೀಳೋದೊಂದೇ ಬಾಕಿ ಆ ರೀತಿಯಾಗಿದೆ. ಹಾಗಾಗಿ ಇದರಲ್ಲೆಲ್ಲ ತಮಾಷೆ ಮತ್ತೊಂದು ಅಲ್ಲ, ಬಹಳ ಜಾಗೃತಿ ಬೇಕು. ಬೇಗ ಈಗ ಅಲ್ಲಿಂದ ಹೊರಡಬೇಕಿದೆ. ಆ ರಸ್ತೆಯ ಮತ್ತೊಂದು ಭಾಗದ ಅಂಗಡಿ ಮುಂಗಟ್ಟಿನವರು ಕೂಡ ಈಗ ಗಮನ ಕೊಡಬೇಕಿದೆ.